ಶಾಲೆಯನ್ನ ಪುಟ್ಟ ಬಾಲಕಿ, ಪ್ರೀತಿ ಪ್ರೇಮ ಇದ್ಯಾವುದರ ಬಗ್ಗೆ ಪರಿವೇ ಇಲ್ಲದ ಹುಡುಗಿ. ಸ್ಕೂಲು ಹೋಮ್ವರ್ಕ್ ಅಂತ ಗಮನ ಕೊಡಬೇಕಿದ್ದ ಬಾಲಕಿಗೆ ಆ ಅಂಕಲ್ ಪ್ರೀತಿಯ ಬಲೆ ಬೀಸಿದ್ದ, ಪ್ರೀತಿಯ ಅಮಲು ತರಿಸಿ ಮಾಯೆ ಮಾಡಿದ್ದ. ಆದ್ರೀಗ ಹೊಸ ವರ್ಷದ ದಿನ ಫ್ರೆಂಡ್ಸ್ ಮೀಟ್ ಮಾಡಿ ಬರ್ತೀನಿ ಅಂತ ಹೋದ ಹುಡುಗಿ ಈಗ ರೈಲ್ವೆ ಹಳಿಯ ಮೇಲೆ ಹೆಣವಾಗಿ ಸಿಕ್ಕಿದ್ದಾಳೆ. ಅಷ್ಟಕ್ಕೂ ಆ ವಿದ್ಯಾರ್ಥಿನಿಗೆ ಆಗಿದ್ದೇನು? ಇಲ್ಲಿದೆ ಮಿಸ್ಟರಿ ನೋಡಿ. ಪುಟ್ಟ ಹುಡುಗಿ, ಇನ್ನು 8ನೇ ತರಗತಿ. ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದ ಬಾಲಕಿ. ಆದ್ರೀಗ ಈ ಬಾಲಕಿಯ ಬದುಕು ದುರಂತ ಅಂತ್ಯ ಕಂಡಿದೆ. ಹೊಸ ವರ್ಷದಂದು ಮನೆ ಬಿಟ್ಟಿದ್ದ ಹುಡುಗಿ ವಾಪಸ್ ಶವವಾಗಿ ಮನೆ ಸೇರಿದ್ದಾಳೆ. 8ನೇ ತರಗತಿ ವಿದ್ಯಾರ್ಥಿನಿಗೆ ಪ್ರೇಮದ ಕಾಟ ಕೊಟ್ಟಿದ್ದ ಡ್ರೈವರ್. ಈ ಬಾಲಕಿ ಹೆಸರು ಜಾನ್ವಿ ಅಂತ. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಗಿರಿಯಾಪುರದ ಖಾಸಗಿ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ಲು. ತನ್ನ ಪಾಡಿಗೆ ಓದು ಬರಹ ಅಂತಿದ್ದ ಹುಡುಗಿಗೆ ಇದೇ ಶಾಲೆಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಸಂತೋಷ್ ಪ್ರೀತಿ ಪ್ರೇಮ ಅಂತ ತಲೆಕೆಡಿಸಿದ್ದ. ಭಯಕ್ಕೂ ಅಥವಾ ಮರ್ಯಾದೆಗೂ ಗೊತ್ತಿಲ್ಲ, ಬಾಲಕಿ ಸಂತೋಷ್ ಹೇಳಿದಂತೆ ಕೇಳೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಹೊಸ ವರ್ಷದ ದಿನ ಬಸ್ ಚಾಲಕ ಸಂತೋಷ್ ಜೊತೆ ಹೋಗಿದ್ದ ಜಾನ್ವಿ ಹಳಿಯ ಮೇಲೆ ಹೆಣವಾಗಿ ಸಿಕ್ಕಿದ್ದಾಳೆ. ಅದು ಆಕ್ಚುಲಿ ಡ್ರಾಪ್ ಅಂಡ್ ಪಿಕಪ್ ವ್ಯಾನ್ ಇದ್ದಿದ್ರಿಂದ ಇವಳು ಮನೆಯಿಂದ ಓಡಾಡ್ತಾ ಇದ್ರಿಂದ ಅದೇ ವ್ಯಾನಲ್ಲಿ ಓಡಾಡ್ತಾ ಇದ್ಲು. ನನಗೆ 2 ತಿಂಗಳಿಂದ ರಜದಲ್ಲಿ ಬಂದಾಗ ಸ್ವಲ್ಪ ಗಮನಿಸಿದ್ದೆ. ನಾನು ಮನೇಲಿ ಫೋನ್ ನಮ್ಮ ಅವಳ ಪರ್ಸ್ನಲ್ ಫೋನ್ ಅಂತ ಯಾವುದೂ ಇರಲಿಲ್ಲ. ನಮ್ಮ ಮನೆಗೆ ಬಂದಾಗ ನಮ್ಮ ವೈಫ್ ಫೋನ್ ತೊಗೊಂಡು ಅವಾಗ ಮಾಡೋದು, ನಮ್ಮ ಫೋನ್ಗಳಲ್ಲಿ ಮಾಡ್ತಾ ಇಲ್ಲ. ನಮಗೆ ಸ್ವಲ್ಪ ಡೌಟ್ ಬಂತು. ಗೊತ್ತಲ್ವ ನಮಗೆ, ಅದನ್ನು ಏನು ಅರಿದು ವಯಸ್ಸು, ಅದು 14 ವರ್ಷ ಅಂತಂದರೆ. ಸೊ ಅದಕ್ಕೆ ಹಿಂಗೆ ವಿಚಾರಿಸಿದ್ವಿ, ಯಾರಿಗೆ ಫೋನ್ ಮಾಡ್ತಿದ್ಯಾ, ಇನ್ನೊಂದು ಸ್ವಲ್ಪ ಗದರಿಸಿದ್ದಕ್ಕೆ ಹೇಳಿದ್ಲು, ಹಿಂಗೆ ನಮ್ಮ ವ್ಯಾನ್ ಡ್ರೈವರು ಸಂತೋಷ್ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ, ನಾವು ಫೋನ್ ಮಾಡ್ತಿರ್ತಾರೆ, ನಾವು ಮಾತಾಡ್ತೀವಿ ಅವ್ರ ಮನೇಲಿ, ಅವ್ರ ವೈಫು ಎಲ್ಲರ ಜೊತೆನೂ ಮಾತಾಡ್ತೀನಿ ಅಂತೇಳಿ. ಆ್ಯಕ್ಚುಲಿ ಅವ್ನಿಗೆ ಮದುವೆ ಆಗಿದೆ, 9 ವರ್ಷದ ಮಗ ಇದ್ದಾನೆ. ಸೊ ನಾವು ಇದು ಗೊತ್ತಾದ್ಮೇಲೆ ಅವ್ರ ಶಾಲೆಗೆ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಅವನು ಕರೆದು ಮಾತಾಡಿದ್ವಿ, ಇವಳಿಗೂ ಹೇಳಿದ್ವಿ ಒಳ್ಳೆ ಮಾತಲ್ಲಿ. ಅದೇನೋ ಒಂಥರ ಅಟ್ರಾಕ್ಷನ್ ಇರುತ್ತಲ್ಲ ವಯಸ್ಸಲ್ಲಿ, ಇನ್ನು ಚಿಕ್ಕ ಏಜು, ಏನೋ ಅನಿಸಿರ್ಬೋದು, ಫೋನಲ್ಲಿ ಮಾತಾಡಬೇಕು ಅಂತ ಅನಿಸಿರ್ಬೋದು ಯಾರ ಜೊತೆನಾದರೂ ಅಂತೇಳಿ ಮಾಡ್ತಿರ್ತಾಳೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇದು ಬೇರೆ ಥರನೇ ಇದೆ ಅಂತ ನಮಗೂ ಇವಾಗ ಅರ್ಥ ಆಗ್ತಾ ಇದೆ. ಹೊಸ ವರ್ಷದ ದಿನ ಮನೆ ಬಿಟ್ಟ ಬಾಲಕಿ ರೈಲಿಗೆ ಬಲಿ. ಹೊಸ ವರ್ಷದ ಸಂಭ್ರಮ, ಎಲ್ಲಾ ಕಡೆ ಸಡಗರದ ವಾತಾವರಣ. ಅದರಂತೆ ಚಿಕ್ಕಮಗಳೂರಿನ ಗಿರಿಯಾಪುರದಲ್ಲಿ ಹೊಸ ವರ್ಷದ ವೈಭವ ಜೋರಾಗಿತ್ತು. ಆ ವೇಳೆ 31ನೇ ತಾರೀಕು ರಾತ್ರಿ ವಿದ್ಯಾರ್ಥಿನಿ ಜಾನ್ವಿ ಸ್ನೇಹಿತರ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಹೋಗ್ತೀನಿ ಅಂತ ಮನೆಯಿಂದ ಆಚೆ ಬಂದಿದ್ದಾಳೆ. ಆದ್ರೆ ಮನೆಯಿಂದ ಆಚೆ ಬಂದ ಜಾನ್ವಿಯನ್ನ ಬಸ್ ಚಾಲಕ ಸಂತೋಷ್ ಕರೆದುಕೊಂಡು ಹೋಗಿದ್ದಾನೆ. ದುರಂತ ಏನಂದ್ರೆ, ಮಧ್ಯರಾತ್ರಿಯಲ್ಲಿ ರೈಲಿಗೆ ಸಿಲುಕಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಹೊಸ ವರ್ಷದ ಮೊದಲ ದಿನದ ಸೂರ್ಯನನ್ನ ಕಣ್ತುಂಬಿಕೊಳ್ಳೋ ಮೊದಲೇ ಜಾಹ್ನವಿ ಉಸಿರು ನಿಂತು ಹೋಗಿದೆ. 3 ವರ್ಷದಿಂದ ಕಾಟ ಕೊಟ್ಟಿದ್ದ ಸಂತೋಷ. ಬಾಲಕಿ ಜಾಹ್ನವಿಗೆ ಈ ಬಸ್ ಚಾಲಕ 3 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಪೀಡಿಸ್ತಾ ಇದ್ನಂತೆ. ಇದರ ಮಧ್ಯೆ ಬಾಲಕಿ ಕೂಡ ಈ ಸಂತೋಷ್ ಜೊತೆ ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತನಾಡ್ತಾ ಇದ್ಲಂತೆ. ಆದ್ರೆ ಈ ವಿಚಾರ ಪೋಷಕರಿಗೂ ಗೊತ್ತಾಗಿ ಬಸ್ ರೂಟ್ ಕೂಡ ಚೇಂಜ್ ಮಾಡಿಸಿದ್ರಂತೆ. ಆದ್ರೂ ಸಂತೋಷ್ ಮಾತ್ರ ಬಾಲಕಿಯ ಬೆನ್ನು ಬಿಟ್ಟಿಲ್ಲ. ಆಕೆ ಹಿಂದೆ ಬಿದ್ದು ಹುಡುಗಿ ಮೈಂಡ್ ವಾಶ್ ಮಾಡಿದ್ದಾನೆ. ಕೊನೆಗೆ ಹೊಸ ವರ್ಷದ ರಾತ್ರಿ ಸಂತೋಷ್ ಮತ್ತು ಬಾಲಕಿ ಜಾನ್ವಿ ಇಬ್ಬರು ರೈಲಿಗೆ ಅಡ್ಡಲಾಗಿ ನಿಂತು ಪ್ರಾಣ ಕಳ್ಕೊಂಡಿದ್ದಾರೆ. ಮನೆಯಿಂದ ಹೋಗಿದ್ದು ನಿನ್ನೆ ಸಂಜೆ ಸುಮಾರು 7 ಗಂಟೆ 7:30 ಸುಮಾರಿಗೆ ಮನೆಯಿಂದ ಹೋಗಿದ್ದಾಳೆ ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ಅಕ್ಕ ಭಾವನೂ ಇರಲಿಲ್ಲ ಮನೇಲಿ, ಪಕ್ಕದೂರಲ್ಲಿ ಒಂದು ಮದುವೆ ಇತ್ತು ಅಂತೇಳಿ ಅಲ್ಲಿಗೆ ಹೋಗಿದ್ದಾರೆ. ಸುಮಾರು ಅವರು 8:30 ಟೈಮಲ್ಲಿ ವಾಪಸ್ ಬಂದಿದ್ದಾರೆ. ಮನೆಗೆ ಬಂದಾಗ ಇಲ್ಲ, ಅವಳು ಜಾಹ್ನವಿ ಇಲ್ಲ ಮನೇಲಿ.
ಸೊ ಅಲ್ಲಿ ಚಿಕ್ಕವನೊಬ್ಬ ಇದ್ದಾನೆ ಧ್ರುವ ಕುಮಾರ್ ಅಂತ, ಅವನಿನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್. ಅವ್ನು ಕೇಳಿದ್ದಾರೆ ಎಲ್ಲೋದ್ಲಪ್ಪ ಅಕ್ಕ ಅಂತೇಳಿ ಕೇಳಿದ್ದಕ್ಕೆ ಅವನು ಯಾರೋ ನೋಟ್ಸ್ ಇಸ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ ಅಂತ. ನೋಟ್ಸ್ ಇಸ್ಕೊಂಬರಕ್ಕೆ ಹೋದವಳನ್ನ ಹುಡುಕಿದ್ದಾರೆ. ಅಲ್ಲಿ ಊರಲ್ಲಿ ಎಲ್ಲರೂ ವಿಚಾರಿಸಿದ್ದಾರೆ, ಯಾರ ಮನೆಗೂ ಹೋಗಿಲ್ಲ ಅಂತೇಳಿ. ಆಮೇಲೆ ಎಲ್ಲರೂ ಸಂಬಂಧಿಕರಿಗೆ ಪರಿಚಯದವ್ರಿಗೆ ಶಾಲೆಗೆಲ್ಲ ವಿಚಾರಿಸಿದ್ದಾರೆ ಹೋಗಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಏನಿಲ್ಲ ಅಂತ ಅವರು ಹೇಳಿದ್ದಾರೆ. ಹಂಗಾಗಿ ರಾತ್ರಿ ಎಲ್ಲ ಹುಡುಕ್ತಾ ಇದ್ದಾರೆ ಅಂತ. ನಮ್ಮ ಅಕ್ಕನ ಮಗ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರಿಗೋ ಇನ್ಫಾರ್ಮ್ ಮಾಡಿದ್ದಾನೆ, ಹಿಂಗಾಗಿದೆ, ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ. ಸರಿ ಹೋಗೋಣ, ರೆಡಿ ಆಗ್ತೀನಿ ಅಂತ ಒಂದು 5 ನಿಮಿಷ ರೆಡಿ ಆಗ್ತಾಯಿದ್ರು. ಅಷ್ಟೊತ್ತಲ್ಲಿ ಫೋಟೋಗಳು ಬಂತು ವಾಟ್ಸಪ್ಪಲ್ಲಿ. ನಮ್ಗೆ ಪರಿಚಯದವ್ರು ಯಾರೋ ತೋರಿಸಿದ್ರು. ಆ್ಯಕ್ಚುಲಿ ನಮ್ಮ ಅಕ್ಕನ ಮಗ ಬಂದು ತೋರಿಸ್ದ, ಇವನೇ ಡ್ರೈವರು. ಒಂದು ಡೆಡ್ ಬಾಡಿ ಕೆಳಗಡೆ ಬಿದ್ದಿದೆ, ಬ್ರಿಡ್ಜಿಂದ ಕೆಳಗಡೆ ಬಿದ್ದಿದೆ, ಇವನೇ ಡ್ರೈವರ್, ಆ ಡ್ರೈವರ್ ಸಂತೋಷ್ ಅಂತ ಹೇಳಿ. ಸರಿ, ಇನ್ನೊಂದು ಬಾಡಿ ಇದೆ, ಬಟ್ ಮುಖ ಕಾಣಿಸ್ತಾ ಇಲ್ಲ, ಇನ್ನು ತೆಗ್ದಿಲ್ಲ, ಮುಖ ನೆಲಕ್ಕೆ ಕೆಳಗೆ ಮಾಡಿ ಬಿದ್ದಿದೆ, ಡ್ರೆಸ್ ಈ ಥರದ್ದಿದೆ ಅಂತಂದಾಗ ನಮ್ಮ ಅಕ್ಕ ಬಾವು ಹೇಳಿದ್ರು, ಈ ಥರ ಡ್ರೆಸ್ ಹಾಕಿದ್ದಾಳೆ, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದಾಳೆ ಅಂತ. ನಮ್ಗೆ ಅನುಮಾನ ಶುರು ಆಯಿತು. ದುರಂತ ಏನಂದ್ರೆ, ಈ ಬಸ್ ಚಾಲಕನಿಗೆ ಮದುವೆಯಾಗಿ PUC ಓದೋ ಮಗ ಕೂಡ ಇದ್ದಾನೆ. ಆದ್ರೂ ಈ ಪಾಪಿ ಏನು ಅರಿಯದ ಕಂದನ ತಲೆಕೆಡಿಸ್ಬಿಟ್ಟಿದ್ದ. ಬಾಲಕಿಗೆ ಇಲ್ಲ ಸಲ್ಲದನ್ನ ಹೇಳಿ ಇದೀಗ ಆಕೆ ಪ್ರಾಣವನ್ನ ಬಲಿ ಪಡೆದಿದ್ದಾನೆ. ಒಟ್ನಲ್ಲಿ ಮೊಗ್ಗು ಅರಳುವ ಮುನ್ನವೇ ಬಾಡಿ ಹೋಗಿದೆ. ಬಸ್ ಚಾಲಕನ ದುರ್ಬುದ್ಧಿಯಿಂದ ಬಾಳಿ ಬದುಕಬೇಕಿದ್ದ ಬಾಲಕಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಅತ್ತ ಮಗಳನ್ನ ಕಳೆದುಕೊಂಡಿರುವ ಪೋಷಕರು ಮಗಳ ನೆನಪಲ್ಲೇ ಕಾಲ ಕಳೆಯುವಂತಾಗಿದೆ.